ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಸಚಿವರಿಗೆ ರೀಲ್ಸ್ ಮಾಡಿ ಎಂಬ ಪ್ರಧಾನಿ ಮೋದಿ ಕರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ರೀಲ್ಸ್ ಮಾಡಿ ಹಾಕಿ, ನಂಗೆ ದಿನ ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಸಚಿವರಿಗೆ ರೀಲ್ಸ್ ಮಾಡಿ ಎಂಬ ಪ್ರಧಾನಿ ಮೋದಿ ಕರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ರೀಲ್ಸ್ ಮಾಡಿ ಹಾಕಿ, ನಂಗೆ ದಿನ ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಪ್ರಧಾನಮಂತ್ರಿ ಅವರೇ ಟ್ರೋಲ್ ಮಾಡ್ತಾ ಇದ್ದಾರೆ. ಸಾಧನೆ ಶೂನ್ಯ, 10 ವರ್ಷದಲ್ಲಿ 52 ಪೇಪರ್ ಲೀಕ್ ಆಗಿದೆ. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಮಾರ್ಟ್ ಸಿಟಿ ಎಲ್ಲವೂ ಕೂಡ ವಿಫಲವಾಗಿದೆ. ಈ ಬಗ್ಗೆ ದಯವಿಟ್ಟು ರೀಲ್ಸ್ ಮಾಡಿ. 10 ವರ್ಷದಲ್ಲಿ 52 ಪೇಪರ್ ಲೀಕ್ ಆಗಿದೆ. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಹಾಗೆ ಸ್ಮಾರ್ಟ್ ಸಿಟಿ ಎಲ್ಲವೂ ಕೂಡ ವಿಫಲವಾಗಿದೆ. ಈ ಬಗ್ಗೆ ದಯವಿಟ್ಟು ರೀಲ್ಸ್ ಮಾಡಿ. ಇನ್ನು ಪ್ರಧಾನಿ ಮೋದಿ ವಿರುದ್ಧ ವ್ಯಂಗ್ಯವಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ. ಸಚಿವರಿಗೆ ರೀಲ್ಸ್ ಮಾಡಿ ಎಂಬ ಪ್ರಧಾನಿ ಮೋದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ವ್ಯಂಗ್ಯ ಮಾಡಿದ್ದಾರೆ. ನೀವು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಲ್ಲ, ನನಗೆ ದಿನಾ ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಆದರೆ ಈಗ ಅಲ್ಲಿ ಪ್ರಧಾನಮಂತ್ರಿ ಅವರೇ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯವಾಡಿರುವಂಥದ್ದು. ರಾಜೀನಾಮೆ ಕೊಡಬೇಕು, ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದ್ಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದ್ಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಧರ್ಮೇಂದ್ರ